ಎಲ್ಲೋಡೋಗ್ಬಿಟ್ಟೈತೆ ನಮ್ಮಮ್ಮ ಬಡ್ಡಿ ಮಗನ ಎಲ್ಲಿ ಇದೆಯಾ ಬಾ. ಸೊ ಗಾಯ್ಸ್ ನೋಡ್ಬೋದು ಹೆಂಗ್ ರಾಜರಾಶ್ವ ಕೂತ್ಬಿಟ್ಟವನು ಇಲ್ಲಿ. ಅದೇ ನಮ್ಮಮ್ಮ ಗೊತ್ತೇ ಇಲ್ಲ ನಾನು ಇಲ್ಲಿ ಬಂದಿರೋದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿರ್ತೀನಿ. ಈಗಾಗಲೇ ಸ್ವಲ್ಪ ಜನ ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಇವತ್ತೇನು ಕಂಟೆಂಟ್ ಅಂತ. ನನ್ನ ಇಷ್ಟಪಡೋರು ಮಾತ್ರ ನನಗೋಸ್ಕರ ಬಂದಿರ್ತಾರೆ ಗೈಸ್ ಈ ವಿಡಿಯೋ ನೋಡೋಕ್ಕೆ. ಇಲ್ಲ ಚಾನ್ಸೇ ಇಲ್ಲ. ಸೊ ಗೈಸ್ ಈ ಮಾಲಿಗ ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತಾರೆ. ಯಾರೊಬ್ರು ಮಿಸ್ಟೇಕ್ ಇಂದ ನನಗೆ 1000 ರೂಪೀಸ್ ಹಾಕ್ಬಿಟ್ಟಿದ್ರು. ಕೊಡೋಕೋಸ್ಕರ ಎಷ್ಟು ಪರದಾಡ್ದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ, ಹೆಂಗಾಯ್ತು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಒಂಚೂರು ಚಿಕ್ಕ ರಿಕ್ವೆಸ್ಟ್, ಅದೇನಂತ ಅಂದ್ರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಒಬ್ಬ ಚಿಕ್ಕ ಕ್ರಿಯೇಟರ್ ಕೂಡ ಬೆಳಿಬೇಕು ಅಂತ ಕನ್ಸ್ಕೊಂಡಿರ್ತಾನೆ, ಅದಕ್ಕೇನೆ. ಈಗ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಮತ್ತು ಬೆಳಿಗ್ಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಕ್ಕೆ ತೊಂದರೆ ಕೊಟ್ಕೊಂಡು ನೆಮ್ಮದಿಯಾಗಿದ್ದೆ. ಅದು ನಮ್ಮಮ್ಮ ಬೈದ್ಬಿಟ್ರು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಈಗ ಅವ್ರಿಗೊಂದು ತೊಂದರೆ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅನ್ಎಂಪ್ಲಾಯ್ ಆಗಿರೋ ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಒಬ್ರು ಎತ್ತುತ್ತಾರೆ. ಇವತ್ತು ಎಲ್ಲೋ ಬಡ್ಡಿ ಮಕ್ಳು ಅವ್ರ ಗರ್ಲ್ ಫ್ರೆಂಡ್ಸ್ ಜೊತೆ ಎಲ್ಲ ಅಡ್ಡಾಡ್ತಾ ಇರ್ತಾರೆ ಅನ್ಕೋತೀನಿ. ಸೊ ಈಗ ಏನ್ ಮಾಡೋದು ಅಂತ ಅಂದ್ಬಿಟ್ರೆ ಪಕ್ಕದಲ್ಲಿ ನಾನು ಬೆಡ್ ಕಾಣಿಸ್ತು, ಅದ್ರ ಮೇಲೆ ದಬಾಕೋಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮನಿಗೆ ಹೋಗ್ಬೇಕಾದ ಟೈಮಲ್ಲಿ ನನ್ನ ಫೋನ್ಗೆ ಒಂದು ನೋಟಿಫಿಕೇಶನ್ ಬತ್ತು. ಅದೇನಂತ ಅಂದ್ರೆ ಇನ್ ಯುವರ್ ಅಕೌಂಟ್ ದೇರ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 1000 ರೂಪೀಸ್ ಅಂತ ಬತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಗೋಯ್ತು. ಆದ್ರೆ ಎಲ್ಲೋ ಪ್ರಾಂಕ್ ಅನ್ಕೊಂಡು ಸುಮ್ಮನೆ ಇದ್ದೆ. ಆದ್ರೆ ಒಂದ್ ಕಡೆ ನಂಬಿಕೆ ಇತ್ತು, ಎಲ್ಲ 100 ರೂಪಾಯಿ ನಿಜವಾಗ್ಲೂ ಬಂದೈತಾ ಇಲ್ವಾ ಅಂತ. ಆದ್ರೆ ಎಲ್ಲಿಂದ ಒಂದ್ ಕಡೆ ಮನ್ಸು ಅಂತಿತ್ತು, ಇದು ನಿಜವಾಗ್ಲೂ ಬಂದೈತೆ, ಹೋಗ್ ತಗೋ ಎಂಜಾಯ್ ಮಾಡು ಅಂತ. ಅದೇ ಟೈಮಿಗೆ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಎತ್ತಿದ ತಕ್ಷಣ ಯಾರೋ ಒಂದು ಅಂಕಲ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ವೈಟ್ ಆ ಅಂಕಲ್ ಏನ್ ಮಾತಾಡೋ ಅಂತ ಕೇಳಿಸ್ಕೋಬೇಕು ಅಂದ್ರೆ ಫಸ್ಟ್ ನೀವು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಹಾಕ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಆ ಪರ್ಸನ್ ಏನ್ ಮಾತಾಡಿದ್ರು ಅಂತ ಈ ಕಡೆ ಬಂದ್ರೆ ಅದೇನಂತ ಅಂದ್ರೆ, ಸಾರಿ ಬ್ರೋ ಮಿಸ್ಟೇಕ್ ಇಂದ ನಿಮ್ಗೆ 100 ರೂಪಾಯಿ ಹಾಕ್ಬಿಟ್ಟಿದ್ದೀನಿ, ಸೊ ನೀವು ಪ್ಲೀಸ್ ನನಗೆ ವಾಪಸ್ ಹಾಕ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಸ್ಟೈಲಾಗಿ ಆನ್ಸರ್ ಕೊಟ್ಟು ಕಟ್ಟೆ ಮಾಡ್ಬಿಟ್ಟೆ. ಅವ್ರ ಕಾಟ ತಡೆಯಕ್ಕಾಗ್ತಿಲ್ಲ ಗೈಸ್, ನಿಜ. ಒಂದಾಮೇಲೆ ಒಂದು ಫೋನ್ ಮಾಡ್ತಾನೆ ಇದ್ರು, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಓಡ್ತಾ ಇಲ್ಲ ಅವ್ರ ಕಡೆಯಿಂದ. ಸೊ ಈಗ ಅದೇನಾದ್ರೂ ಆಗ್ಲಿ ಎತ್ತಿ ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾತಾಡಿಬಿಟ್ಟೆ. ಅದನ್ನ ಫೋನ್ ಎತ್ತಿದ ತಕ್ಷಣ ಬ್ರೋ ಮತ್ತೆ ಸಖತ್ ಎಮೋಷನಲ್ ಆಗ್ಬಿಟ್ರು. ಅದೇನಕ್ಕಂತ ಅಂದ್ರೆ 1000 ರೂಪೀಸ್ ನಾವು ಫ್ರೆಂಡ್ಗೆ ಹಾಕಕ್ ಹೋಗಿ ಮಿಸ್ಟೇಕ್ ಇಂದ ನನಗೆ ಹಾಕ್ಬಿಟ್ರಂತೆ. ಆಗ ಅದ್ರಾಡ್ ಬೇರೆ ಅರ್ಜೆಂಟ್ ಆಗಿದ್ರಂತೆ, ಅದೇನು ಮಿಸ್ಟೇಕ್ ಇಂದ ನನಗೆ ಹಾಕ್ಬಿಟ್ರು. ಸೊ ಅದಕ್ಕೇನೆ ಪ್ಲೀಸ್ ಕೊಡಿ ಅಂತ ಕೇಳ್ಕೊತಿದ್ರು. ಸೊ ರಿಟರ್ನ್ ಅವ್ರಿಗೆ ಅಲ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಹಂಗೆ ನನ್ನ ಕಿವಿ ಕೇಳಿಸಿತ್ತು. ಈಗ ಅದಕ್ಕೆ ನಾನು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ. ಬ್ರೋ ಅದಕ್ಕೆ ಅವ್ರು ಅಂದ್ರು, ಬ್ರೋ ಒಂದ್ಸತಿ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ, ಅಕಸ್ಮಾತ್ ನಿಜವಾಗ್ಲೂ ನಿಮಗೆ ಬಂದಿದ್ರೆ ಪ್ಲೀಸ್ ನನಗೆ ಒಂಚೂರು ತಂದ್ಕೊಟ್ಬಿಡಿ ಅಂತಂದ್ರು. ಸೊ ಈಗ ಒಂದ್ಸತಿ ಅವ್ರನ್ನ ನಂಬಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತೀನಿ ಗೈಸ್. ಇವಾಗ ಒಂದ್ಸತಿ ಚೆಕ್ ಮಾಡಿ ನೋಡ್ತೀನಿ, ಅಕಸ್ಮಾತ್ ನಿಜವಾಗ್ಲೂ ಬಂದಿದ್ರೆ ಅವ್ರಿಗೆ ಜಯನಗರ ಹತ್ರ ಬನ್ನಿ ಕೊಡ್ತೀನಿ ಅಂತ ಅಂದಿದ್ದೀನಿ. ಸೊ ನಾನು ಈಗ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ಗೈಸ್ ಏನಾಗೈತೆ ಅಂತ ಅಂದ್ಬಿಟ್ಟು. ಅದು ನೀವು ಫುಲ್ ವಿಡಿಯೋ ನೋಡ್ಕೋಗಿ ಅಂತ ಕೇಳ್ಕೊತೀನಿ. ಲಾಸ್ಟ್ ಒಂದು ಟ್ವಿಸ್ಟ್ ಇದೆ ಅದಕ್ಕೇನೆ. ಸೊ ಬನ್ನಿ ಈಗ ಫಸ್ಟ್ ATM ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ಕೊ ಬಂದ್ಬಿಡೋಣ. ಗೈಸ್ ಈಗ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ವಾ, ನಾನೀಗ ATM ಹತ್ರ ಹೋಗಿ ಚೆಕ್ ಮಾಡಿದೆ. ಆಗ ಒಂಚೂರು ವಿಡಿಯೋ ಮಾಡೋಕೆ ಹೇಳಿ, ಯಾಕೆ ಸಖತ್ ಜನರು ಇದ್ಬಿಟ್ಟಿದ್ರು. ಸೊ ನಿಜವಾಗ್ಲೂ ATM ಚೆಕ್ ಮಾಡ್ಬೇಕು ನೋಡ್ತೀನಿ, ನಿಜವಾಗ್ಲೂ 1000 ರೂಪೀಸ್ ನನಗೆ ಕ್ರೆಡಿಟ್ ಆಗೈತೆ. ನೀವು ಒಂದ್ ಸ್ವಲ್ಪ ಜನ ಹೇಳ್ಬೋದು, ಬ್ರೋ ಅದು ನಿಮ್ದೇ ದುಡ್ಡು ಆಗಿರ್ಬೋದಲ್ವಾ ಅಂತ. ಸೊ ನನಗೆ ಏನು ಮುಚ್ಚಿಕೊಳ್ಳಲ್ಲ, ನಿಜ ಹೇಳ್ಬಿಡ್ತೀನಿ. ಅದೇನಂತ ಅಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟಿತ್ತು ಅಂತ ಅಂದ್ರೆ -100 ಅಲ್ಲಿ ಇತ್ತು. ನೀವು ನಗ್ಬೋದು ಪರವಾಗಿಲ್ಲ, ಯಾಕಂದ್ರೆ ನಾನು ಇನ್ನೂ ಮಿಡಲ್ ಕ್ಲಾಸ್ ಹುಡುಗ ಅಲ್ವಾ, ಅದಕ್ಕೇನೆ. ಆದರೆ ಒಂದಲ್ಲ ಒಂದು ದಿವಸ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನೀವು ಎಷ್ಟು 0 ಇರಬೇಕು ಅಂತ ಅಂದರೆ ಲೆಕ್ಕ ಹಾಕಕ್ಕೆ ನಂಗೆ 4-5 ಜನರೇಷನ್ ಬೇಕು, ಅಷ್ಟು ದುಡ್ಡು ಮಾಡ್ತೀನಿ ಗೈಸ್ ಒಂದೆಲ್ಲ ಒಂದು ದಿವಸ. ಈಗ ಅಷ್ಟು 0 ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ 3 0 ಕೊಟ್ಬಿಟ್ಟು ಬಂದ್ಬಿಡೋಣ ಬನ್ನಿ. ನಾನು ಈಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಜಯನಗರ ಹತ್ರ ಬನ್ನಿ ಬ್ರೋ, ಅಲ್ಲಿ ಕೊಡ್ತೀನಿ ಬನ್ನಿ ಅಂತಂದು ಇನ್ನೇ ಅವ್ರಿಗೆ ಬರ್ತಾವಂತೆ ಅಲ್ಲಿಗೆ. ಸೊ ಈಗ ನಾನು ಕೂಡ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಜಯನಗರ ಹತ್ರ ಹೋಗ್ತೀನಿ. ಯಾಕಂದ್ರೆ ಅವ್ರಿಗೆ ಜಲ್ದಿ ಕೊಟ್ಬಿಟ್ಟು ನಾನು ವಾಪಸ್ ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ಮಮ್ಮ ಎಲ್ಲೋ ಆಚೆ ಅವ್ರು ಬರೋಕ್ಕಿಂತ ಮುಂಚೆ, ಇಲ್ಲಾಂದರೆ ನಮ್ಮ ಅಮ್ಮ ಕೈ ನನ್ನ ಕಡೆ ಇವತ್ತು ಸರ್ರೆಗೆ ತಲೆ ಉದ್ರೋಗ್ಬಿಡುತ್ತೆ. ಗೈಸ್ ಈಗ ಅಲ್ಲೇ ಅವ್ರು ರೀಚ್ ಆಗಿದ್ರಂತೆ. ನಾನು ಇನ್ನು ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ಟಿದ್ದೀನಿ. ಒಂದು 2 ಸಿಂಗಲ್ ಅಷ್ಟೇ. ನಾನೀಗ ಅವ್ರ ಹತ್ರ ರೀಚ್ ಆಗಿಬಿಟ್ಟು ಅವ್ರು ಕಾಸು ಕೊಟ್ಬಿಡ್ತಾ ಇರೋದು ಅಷ್ಟೇ. ಈಗ ಗೈಸ್ ಈಗ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದೇನಂತ ಅಂದರೆ ನಾನು ಜಯನಗರ 4th ಬ್ಲಾಕ್ಗೆ ಅವ್ರಿಗೆ ಬನ್ನಿ ಅಂತ ಇದೆ. ಆದರೆ ನಾನು ನೋಡಿದೆ ಜಯನಗರ 5th ಬ್ಲಾಕ್ಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ನಾನು 2 ನಿಮಿಷ ರೀಚ್ ಆಗ್ಬಿಡ್ತೀನಿ ಗೈಸ್ ಅವ್ರ ಹತ್ರ. ನಾನು ಅವ್ರಿಗೆ ಲೊಕೇಶನ್ ಕಳಿಸಿದೆ, ಅಲ್ಲಿ ಕಾಯ್ತೀರಿ ಇಬ್ರು, ನಾನು ಬರ್ತೀನಿ ಅಲ್ಲಿಗೆ ಅಂತ. ಸೊ ಅವ್ರು ಹೋಗಿದ್ದಾರಂತೆ. ನಾನೀಗ ಒಂದು 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಗೈಸ್. ನಾನು ಫೈನಲ್ ಆಗಿ ರೀಚ್ ಆಗಿದ್ದೀನಿ ಗೈಸ್ ಇಲ್ಲಿ ಲೊಕೇಶನ್ ಹತ್ರ. ಅವ್ರು ಹಳೆ ಬಂದು ನಿಂತವ್ರೆ ನೋಡಿ ಇವರೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು ಗೈಸ್. ಒಂಚೂರು ಪ್ರೂಫ್ಗೋಸ್ಕರ ಒಂದು ವಿಡಿಯೋ ಮಾಡ್ಕೊಡ ಅಂತ ತಗೊಂಡು ಬ್ರೋ ಒಂದ್ಸತಿ ಹೆಲ್ಮೆಟ್ ತೆಗೀರಿ ಅಂತ ಅಂದೆ. ಅದ್ರ ಹೆಲ್ಮೆಟ್ ತೆಗಿದ ತಕ್ಷಣ ನೋಡ್ತೀನಿ ಇವ್ನು ಬೇರೆ ಯಾರು ಅಲ್ಲ, ಬಡ್ಡಿ ಮಗ ನಮ್ಮ ಫ್ರೆಂಡೇ. ಸೊ ಗೈಸ್ ನೀವು ಈಗ ಡೌಟ್ ಇರ್ತೀರಾ ಇವ್ನು ಯಾಕೆ ಇಲ್ಲಿ ಬಂದ ಅಂತ. ನಾನೀಗ ಹೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀನಿ ನಿಜ. ಅದೇನಂತ ಅಂದ್ರೆ 1000 ರೂಪೀಸ್ ಆಗ್ದವ್ನು ಬೇರೆ ಯಾರು ಅಲ್ಲ ಗೈಸ್, ಇವನೇ. ಸೊ ನೀವು ಕೇಳ್ಬೋದು ಇವ್ನು ಯಾಕೆ ನಿನ್ಗೆ ಆಗ್ತಾ ಅಂತ. ನೀವು ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಅವ್ರು ಅವ್ನ ಫ್ರೆಂಡ್ಗೆ ಹಾಕಕ್ಕೆ ಹೋಗಿ ಮಿಸ್ಟೇಕ್ ಇಂದ ನನಗೆ ಹಾಕ್ಬಿಟ್ಟ ಅಂತ. ಈಗ ನಾನು ವಾಪಸ್ ಅವ್ನು 100 ರೂಪಾಯಿನ ವಾಪಸ್ ಅವ್ನ ಕೈಲೇ ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕನೇ ಸಾಕ್ಷಿ ಆಗಿದೆ, ನಾನು ನಿಮ್ಮ ಕಣ್ ಮುಂದೆನೇ ಅವನಿಗೆ 100 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ನಾನು ಒಂದ್ಸತಿ ಏನ್ಸ್ಕೊಬಿಡು ಗುರು ಏನ್ಸ್ಕೊಬಿಡು ಅಂತ ಅಂದೆ. ಅವ್ನೇನಂತ ಅವ್ನು ಗೊತ್ತಾ, ಲೆಕ್ಕ ಹಾಕ್ಬಿಡು ಗುರು ಬೇಕಾದ್ರೆ ನಮ್ಗೆ. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್.
ಅನ್ನುವಂತ ಗೆಳೆಯ ಸಲಹೆನ ಕೊಟ್ಟಿರ್ತಾನೆ ಬೆನ್ ಹಿಂದೆ ನಿಂತಿರ್ತಾನೆ ಕೃಷ್ಣಕ್ಕೆ. ನಾನೀಗ ಅಲ್ಲಿಂದ ನಾವು ವಾಪಸ್ ದುಡ್ಡು ತಂದು ಕೊಟ್ಟಿದ್ದಕ್ಕೆ ನನಗೇನು ಪಾರ್ಟಿ ಇಲ್ಲ ಅಂತ ಕೇಳಿದ್ದಕ್ಕೆ ಜ್ಯೂಸ್ ಅಂಗಡಿ ಕರ್ಕೊಂಡ್ಬಂದೇನೆ ಗೈಸ್, ಈಗ ಜ್ಯೂಸ್ ಕುಡ್ಸೋಕ್ಕೋಸ್ಕರ. ಈಗ ಯಾವ ಜ್ಯೂಸ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ, ಯಾಕಂದ್ರೆ ಅದ್ರ ಬೇರೆ ಒಂಚೂರು ಬಜೆಟ್ ಕಮ್ಮಿನೇ ಇಕ್ಕೋಣ ಅದಕ್ಕೇನೆ. ಇಲ್ಲಿ ಇಷ್ಟೊಂದು ಥರ ವೆರೈಟಿ ಜ್ಯೂಸ್ ಇದ್ರು ಕೂಡ ನಾನು ಸೆಲೆಕ್ಟ್ ಮಾಡಿದೆ ಮ್ಯಾಂಗೋ ಜ್ಯೂಸ್, ಯಾಕಂದ್ರೆ ಅದು ನನ್ನ ಫೇವ್ರೇಟ್ ಜ್ಯೂಸ್ ಅದಕ್ಕೇನೆ. ಸೊ ನಾನು ಕನ್ಫರ್ಮ್ ಮಾಡ್ಕೊಂಡು 2 ಜ್ಯೂಸ್ ಮಾಡಿ ಅಂತ ಅಂದರೆ ಅವ್ನು ಒಂದೇ ಜ್ಯೂಸ್ ಮಾಡಿ ಅಂತ ಅಂದ. ಅದೇನಕ್ಕಂತ ಅಂತ ಕೇಳಿದಾಗ ಅವನೇನಂದ ಗೊತ್ತಾ, ನಿನಗೆ ಆಮೇಲೆ ನಮ್ಮ ಮ್ಯಾಂಗೋ ಜ್ಯೂಸ್ ಬತ್ತು. ಅದು ಕುಡಿಯೋಕ್ಕಿಂತ ಮುಂಚೆ ಒಂಚೂರು ವಿಡಿಯೋ ಮಾಡ್ಕೊಬಿಟ್ರಿ, ಯಾಕಂದ್ರೆ ಯಾರು ಉಳಿಸ್ಬಾರ್ದು ನಾವು ಕುಡಿತೀವಿ ಅಂತ. ಈಗ ಒಂದು ಸಾಂಗ್ ಜೊತೆ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ. ಓಯ್ ಸಾರಿ ಮಿಸ್ಟೇಕಿನ ಈ ಸಾಂಗ್ ಹಾಕ್ಬಿಟ್ಟೆ. ಈಗ ಕರೆಕ್ಟ್ ಆಗಿರೋ ಸಾಂಗ್ ಹಾಕ್ತೀನಿ, ಪ್ಲೀಸ್ ನೋಡಿ. ಜ್ಯೂಸ್ ಮಾತ್ರ ಸೈಕ್ ಆಗಿತ್ತು ಗೈಸ್, ನಿಜ. ನಾನು ಬಿಲ್ ಪೇ ಮಾಡ್ಬೇಕಾದ್ರೆ ನೋಡ್ತೀವಿ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗೋಯ್ತು. ಸೊ ಆಮೇಲೆ ಏನೋ ಸರಿ ಟ್ರೈ ಮಾಡಿದ್ಮೇಲೆ ಕರೆಕ್ಟಾಗಿ ಪಾಸ್ವರ್ಡ್ ಆಗಿದೆ, ಆಗ ಕರೆಕ್ಟಾಗಿ ಸಕ್ಸಸ್ಫುಲ್ ಆಗೋಯ್ತು. ಅಂಕಲ್ ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ರೆಡಿ ಆಗ್ಬಿಟ್ಟಿದ್ರು ಗೈಸ್. ನನ್ನ ಫ್ರೆಂಡಿಗೆ ಅವ್ನು R15 ನನಗೆ ಮನೆಗೆ ಬಿಡ್ತಾನಂತೆ ಗೈಸ್, ಅದಕ್ಕೆ ಮನೆಗಡೆ ಓಡೋಣ ಅಂತ ಓಡ್ತಿದ್ದೀವಿ. ಯಾಕಂದ್ರೆ ನಾಳೆ ನಮ್ಮ ಅಮ್ಮ ಬಂದ್ಬಿಟ್ಟು ಫೋನ್ ಮಾಡೋರು ಅದಕ್ಕೇನೆ. ಲಿಟ್ರಲಿ R15 ಬರೀ ಕಪಲ್ಸ್ಗೆ ಓಕೆ ಗೈಸ್, ಯಾಕೆ ನಂಗೆ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಹಂಗೆ ಆಗ್ಬಿಟ್ಟೈತಿದ್ದು. ಈಗ ಹಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ಬನ್ನಿ, ಈಗ ಕರೆಕ್ಟಾಗಿ ಮನೆಗೆ ಹೋಗ್ಬಿಡೋಣ ಗೈಸ್. ವಾಪಸ್ ಮನೆಗೆ ಹೋಗ್ತಾ ಇರೋ ಟೈಮಲ್ಲಿ ನಮ್ಮಮ್ಮ ಫೋನ್ ಮಾಡ್ಬಿಟ್ರು, ಎಲ್ಲಿದೆಯಾ ಬಡ್ಡಿ ಮಗನೆ ಅಂತ ಅಂದ್ಬಿಟ್ರು. ಎಲ್ಲೋಡೋಗ್ಬಿಟ್ಟೆ ನಮ್ಮಮ್ಮ, ಬಡ್ಡಿ ಮಗನೆ ಎಲ್ಲಿದೆಯಾ ಬಾ ಫೋನ್ ಇರ್ತೈತೆ, ಚೈನಾ ಬನ್ನಿ ಅಂತ ಗೊತ್ತಿಲ್ಲ. ನನ್ನನ್ನು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಇವನು ಹೊರಡ್ತವನೆ. ಸರಿ ಬಾಯ್ಗುರು, ಇನ್ನೊಂದ್ಸರಿ ಹಾಕ್ಬಿಡು, ಕೊಡೋದೇ ಇಲ್ಲ. ಬಾಯ್ ಬಾಯ್. ಗೈಸ್ ಈಗ ಅವ್ನಿಗೆ ಬಾಯ್ ಅಂದ್ಬಿಟ್ಟು ನಮ್ಮ ಏರಿಯಾಗೆ ಹೋಗೋ ಬಸ್ ಬಂತು, ಅದಕ್ಕೆ ಬಸ್ ಹತ್ಕೊಂಡು ನಾನೀಗ ನಮ್ಮ ಏರಿಯಾ ಕಡೆ ಹೋಗ್ತೀನಿ ಗೈಸ್. ಇವಾಗ ಗೈಸ್ ಈಗ ನಿಮಗೂ ಈ ಥರ ಆಗಿದ್ರೆ ಕಮೆಂಟ್ ಹಾಕಿ ನೋಡೋಣ, ಯಾರ್ಯಾರು ಆಗೈತೆ ಅಂತ, ಯಾರ್ಯಾರು ಮಿಸ್ಟೇಕಿಂದ ದುಡ್ಡು ಹಾಕೋರೆ ಅಂತ. ಇವತ್ತು ಯಾರು ಹಾಕಿರಲ್ಲ ಅಂತ ಆದ್ರೂ ಒಂದ್ಸತಿ ಕೇಳ್ಬಿಡೋದು ಅಲ್ವಾ ಗೈಸ್. ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಗೈಸ್, ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅಲ್ಲಿ ಸಿಗೋಣ, ಬೈ ಗೈಸ್.